ನಾನು 3 ತಿಂಗಳು ಬಿಗ್ ಬಾಸ್ ಮನೆಯಾಗಿದ್ದೆ ಅಣ್ಣ, ಸೀಟಾಗಿದ್ದಿದ್ದಿಲ್ಲ. ಆದ್ರೆ ಹಳ್ಳಿನ ಚಲೋ ಅಣ್ಣ. ಆದ್ರೆ ಸಿಟಿನೂ ಬಂದ್ ಅದಿದ್ವಿ, ಎರಡು ಒಂದ್ ಲೆಕ್ಕಕ್ಕೆ ಚಲೋ. ಆದ್ರೆ ಅದನ್ನ ಸುದೀಪ್ ಸರ್ ಡ್ರೆಸ್ ಕೊಟ್ಟಿದ್ ಮರಿಲಾದ ಕ್ಷಣಕ್ಕ. ಯಾಕಂದ್ರೆ ನಾನು ಅನ್ಕೊಂಡಿದ್ದಿಲ್ಲ ಸರ್ ಎಲ್ಲ ಡ್ರೆಸ್ ಕೊಡ್ತಾರಂತೇಳಿ. ಸರ್ ಕೊಡಿಸ್ತೀವಿ ಅಂದ ದಿನಾಗ ಭಾಳ ಖುಷಿ ಆಗಿನಕ. ಅದು ಸುದೀಪ್ ಸರ್ ಕೊಡ್ಸಿದ್ರು, ಹಾಕೊಂಡೆ ಖುಷಿ ಆಯ್ತು. ಇದು ಗ್ರ್ಯಾಂಡ್ ಹೊಸ ಅಂಗಿ ಬೇವ, ಇದು ಹೊಸದು ಹೊಲ್ಸ್ಕೊಂಡ್ ನೋಡಿಲಿ, ಇನ್ನು ಇಸ್ತ್ರಿನೂ ಇದಾಗಿಲ್ಲ. ಸರ್, ಈಗ ನೀವು ಕಿಚ್ಚ ಸರ್ ಜೊತೆ ಕನ್ವರ್ಸೇಷನ್ ಇತ್ತಲ್ಲ ವೀಕೆಂಡ್ ವಿತ್ ಆ ಥರ, ಅದರಲ್ಲಿ ನೀವು ಹೇಳ್ತೀರಾ ಬೇರೆಯವರು ಟ್ರೋಫಿ ತಗೊಂಡು ಹೋಗೋದಕ್ಕೆ, ಟ್ರೋಫಿನ ತಲೆಯಲ್ಲಿ ಇಟ್ಕೊಂಡು ಹೋಗ್ಬೋದು, ನೀವು ಮಾತಾಡಿದ್ದನ್ನ ತಲೆಯಲ್ಲಿ ತಗೊಂಡು ಹೋಗ್ತೀರಿ ಅಂತ. ಎರಡೂ ತಗೊಂಡು ಹೋಗ್ತಿದ್ದೀರಲ್ಲ ಈಗ. ಅದೇ ಕರ್ನಾಟಕದ ಜನತೆ ಆಶೀರ್ವಾದ, ಸುದೀಪ್ ಸರ್ ಆಶೀರ್ವಾದ, ಎಲ್ಲ ನಿಮ್ಮ ಪ್ರೀತಿ ಆಶೀರ್ವಾದ ಅಕ್ಕ. ಎರಡೂ ಒಯ್ಯಾಕತ್ತೀನಿ ಅಂದ್ರ ಎಲ್ಲ ಕರ್ನಾಟಕ ಜನತೆ ಕೊಟ್ಟಿರೋ ಭಿಕ್ಷೆ ಅಕ್ಕ. ಸುದೀಪ್ ಸರ್ ಹೇಳಿದ್ರೆ ಏನನ್ನು ತಗೊಂಡು ಹೋಗ್ತಾ ಇದ್ರ? ಅದ ಸುದೀಪ್ ಸರ್ ಶನಿವಾರ ಹೇಳಿರೋ ಮಾತು, ಅವು ನಾವ್ ಎಲ್ಲಿ ಎಡೋದಾಗ ಒಂದೊಂದು ಮಾತು ಹೇಳ್ಯಾರಲ್ರಿ, ಆ ಮಾತೆಲ್ಲ ತಲೆಯಾಗ ಅದಾವ ಅಕ್ಕ. ನಮ್ಮ ಮುಂದಿನ ಈ ಜೀವನದಾಗ ಏನಾರ ತಪ್ಪಿ ಎಡವಿ ಬಿದ್ರು ಸುದೀಪ್ ಸರ್ ಹೇಳಿರೋ ಮಾತು ನೆನಪಿಸ್ಕೊಂಡ್ರೆ ನಾವು ಹೊಳ್ಳಿ ತಿದ್ಕೊಂತೀವಕ್ಕ ಅಂತ ಹೇಳಿ ಹೇಳ್ತೀನಿ. ಹನುಮಂತ್ ಈ ಕಡೆ ಇಲ್ಲಿ ಉತ್ತರ ಕರ್ನಾಟಕ ಪ್ರತಿಬಿಂಬಿಸ್ತಾರಂತ ಪ್ರತಿಭೆ ನೀವು. ಸೊ ಅದೇ ಪ್ಲಸ್ ಪಾಯಿಂಟ್ ಆಯ್ತಾ ಈ ಕಪ್ ಗೆಲ್ಲಕ್ಕೆ ಅಂತ ಅನ್ಬಿಟ್ಟು. ಯಾಕಂದ್ರೆ ಈ ಒಂದು ಲಿಸ್ಟ್ ಅಲ್ಲಿ ಗೆದ್ದಿರುವಂತ ಲಿಸ್ಟ್ ಅಲ್ಲಿ ಮೊದಲ ಉತ್ತರ ಕರ್ನಾಟಕದ ಪ್ರತಿಭೆ ತಾವು. ಉತ್ತರ ಕರ್ನಾಟಕದ ಮಂದಿ ನೀವೇ ರೀ ಮೊದಲು ಗೆದ್ದಿರೋದು. ಹೌದ್ರಿ ಅಣ್ಣ, ಅದ ಖುಷಿ ಆತ್ರಿ ಅಣ್ಣ. ಯಾಕೆಂದ್ರೆ ನಿನ್ನೆ ಮನೆ ಮುಂದೆ ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿರಿ ನಿಮ್ಮ ಅಭಿಮಾನಿಗಳು ಅಂತ, ಊರಿಂದ ಉಳ್ಕೊಂಡು ಬಂದಿದ್ರು ತುಂಬಾ ಜನ. ಹೌದ್ರಿ ಊರಾಗೆಲ್ಲ ಪಟಾಕ್ಷಿ ಹಚ್ಚಿ ಎಲ್ಲ ನಂಗಾರಿ ಹಿಂಗಾರಿ ಬಾರಿಸಿ ಭಜನೆ ಗಿಜನೆ ಹಾಕ್ಯಾರ ನಮ್ರಾಗ. ಖುಷಿ. ಹನುಮಂತ ಅವರೇ, ನಿಮ್ಮ ಮೂಲ ಕಲೆ ಇಲ್ಲಿ, ನಿಮ್ಮ ಮೂಲ ಕಲೆ ಬಂದು ಭಜನೆ. ತುಂಬಾ ಸಂಗೀತ